ಪರಂ ಶಾಂತಿ. ಇಂದಿನ ಪುರುಷಾರ್ಥದಲ್ಲಿ ಬಾಪೂಜಿಯವರು ಪ್ರತಿಯೊಬ್ಬ ಮಕ್ಕಳ ಮೇಲೆ ನನ್ನ ದೃಷ್ಟಿ ಇದೆ ಹಾಗೂ ಮಕ್ಕಳ ಪ್ರತಿಯೊಂದು ವಿಚಾರ ಸಂಕಲ್ಪವೂ ಸಹ ತಂದೆಯು ಗಮನಿಸುತ್ತಿದ್ದಾನೆ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಪರಿವರ್ತನೆ ಕಾರ್ಯದ ಗತಿಯು ಅತಿ ಶೀಘ್ರವಾಗಿ ನಡೆಯುತ್ತಿದೆ ಹಾಗೂ ಪ್ರತಿಯೊಬ್ಬರೂ 100% ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಅಂದರೆ 100% ತಮ್ಮ ಗಮನವನ್ನು ಮಕ್ಕಳು ಪುರುಷಾರ್ಥದತ್ತ ಕೊಡುತ್ತಿದ್ದಾರೆ. ಎಲ್ಲರ ಇಚ್ಛೆಯೂ ಸಹ ಈಗ ಪರಿವರ್ತನೆ ಅತಿ ಶೀಘ್ರವಾಗಿ ಆಗಬೇಕು ಎಂಬುದೇ ಆಗಿದೆ. ಪರಮಪಿತ ತಂದೆಯ ಇಚ್ಛೆಯೂ ಕೂಡ ಇದುವೇ ಆಗಿದೆ. ತಂದೆಯು ನಾಲೆಡ್ಜ್ಫುಲ್ ಆಗಿದ್ದಾನೆ ಹಾಗೂ ತನ್ನ ಮಕ್ಕಳನ್ನೂ ಸಹ ಜ್ಞಾನಿಗಳನ್ನಾಗಿ ಮಾಡುತ್ತಿದ್ದಾನೆ, ತನ್ನ ಸಮಾನರನ್ನಾಗಿ ಮಾಡುತ್ತಿದ್ದಾನೆ. ನಾಲೆಡ್ಜ್ಫುಲ್ ಅಂತಂದರೆ ಆತ್ಮ ಹಾಗೂ ಪ್ರಕೃತಿಯ ಪಂಚತತ್ವಗಳು ಕಾರ್ಯನಿರ್ವಹಿಸುತ್ತಿರುವಂತಹ ವಿಧಿಯನ್ನು, ನಿಯಮವನ್ನು ತಂದೆಯು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ. ಅವನಿಗೆ ಎಲ್ಲದರ ಅರಿವಿದೆ. ಇಲ್ಲಿ ಪರಮಪಿತ ತಂದೆಯ ಬಗ್ಗೆ ಹೇಳಲಾಗುತ್ತಿದೆ. ಅಂದರೆ ಪರಮಪಿತ ತಂದೆಗೆ ಯಾವ ರೀತಿ ಪರಿವರ್ತನೆ ಕಾರ್ಯವನ್ನು ನಡೆಸಬೇಕು ಹಾಗೂ ಅದರೊಂದಿಗೆ ಮಕ್ಕಳ ಮೂಲಕ ಪ್ರಕೃತಿಯ ಪರಿವರ್ತನೆ ಹೇಗೆ ಮಾಡಬೇಕು ಎಂಬುದನ್ನು ಸಹ ಪರಮಪಿತ ಬಲ್ಲವನಾಗಿದ್ದಾನೆ. ಅಂದರೆ ಪ್ರಕೃತಿಯ ಪರಿವರ್ತನೆ ಹಾಗೂ ಆತ್ಮಗಳ ಶರೀರದ ಪರಿವರ್ತನೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಪರಮಪಿತ ತಂದೆಯು ತಿಳಿದಿದ್ದಾನೆ. ತಂದೆ ಕರನ್ ಕರಾವನ್ಹಾರ್ ಅಂದರೆ ಪರಮಪಿತ ತಂದೆ ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಒಂದೊಂದನ್ನು ಕೂಡ ಗಮನವಿಟ್ಟು ತಿಳಿದುಕೊಂಡು ಇದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ಮ ನಿಮ್ಮ ಶರೀರವನ್ನು ಸಹಜ ರೀತಿಯಲ್ಲಿ ಪರಿವರ್ತನೆಗೊಳಿಸಿ. ಶರೀರದ ಪರಿವರ್ತನೆ ಅಂತಂದರೆ ಇಲ್ಲಿ ಗಮನವಿಡುವಂತಹ ವಿಷಯ, ನಮ್ಮ ಶರೀರ ಅಂದರೆ ನಮ್ಮ ಶರೀರ ಪಾಯಿಂಟ್ ಆಫ್ ಲೈಟ್, ಫರಿಷ್ಠಾ ಸ್ವರೂಪ, ತಂದೆಯ ಸ್ವರೂಪ ಹಾಗೂ ಮಕ್ಕಳಾದ ನಾವು ಫರಿಷ್ಠಾ ಸ್ವರೂಪದಲ್ಲಿದ್ದಾಗ, ತಂದೆಯ ಸ್ವರೂಪದಲ್ಲಿದ್ದಾಗ ನಮ್ಮ ಶರೀರವು ಸಹ ಲೈಟ್ ಸ್ವರೂಪವಾಗಿರುತ್ತದೆ, ಫರಿಷ್ಠಾ ಸ್ವರೂಪವಾಗಿರುತ್ತದೆ. ಹಾಗೂ ಈ ಲೈಟ್ನ ಸ್ವರೂಪವನ್ನೂ ಸಹ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ನಮ್ಮ ಈ ದೇಹರೂಪಿ ಪ್ರಕೃತಿಯ ಮೇಲೆ ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡಿ ನೋಡಬೇಕು. ಈ ಲೈಟ್ ಸ್ವರೂಪವನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡಾಗ, ಅಪ್ಲೈ ಮಾಡಿಕೊಂಡಾಗ, ಅಂದರೆ ನಮ್ಮ ಶರೀರವನ್ನು ಈ ಪಂಚತತ್ವದ ನಮ್ಮ ಈ ಶರೀರ ಲೈಟ್ ಸ್ವರೂಪದ ಶರೀರವಾಗಿದೆ ಎಂದುಕೊಳ್ಳುತ್ತಿದ್ದಾಗ ನಮ್ಮ ಶರೀರದ ಪ್ರತಿಯೊಂದು ಕಣ ಕಣದಲ್ಲಿಯೂ ನಾನು ತಂದೆಯ ಸ್ವರೂಪ ಪಾಯಿಂಟ್ ಆಫ್ ಲೈಟ್ ಹಾಗೂ ನನ್ನ ಆತ್ಮನಿಂದ ಹೊರಡುತ್ತಿರುವಂತಹ ಪವರ್ ನಮ್ಮ ಶರೀರದ ಒಂದೊಂದು ಸೆಲ್ನಲ್ಲಿಯೂ ಆ ಪವಿತ್ರ ಲೈಟ್ ಗುಣ ಹಾಗೂ ಶಕ್ತಿಗಳಿಂದ ಕೂಡಿರುವಂತಹ ಪರಮ ಪವಿತ್ರ ಆ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಂಡು ನಮ್ಮನ್ನು ನಾವು ಲೈಟ್ ಎಂದೇ ಭಾವಿಸಿಕೊಳ್ಳಬೇಕು. ನಾವೀಗ ಸಂಪೂರ್ಣ ಲೈಟ್ ಸ್ವರೂಪವಾಗಿದ್ದೇವೆ. ಲೈಟ್ ಸ್ವರೂಪದಲ್ಲಿಯೇ ನಾನು ಓಡಾಡುತ್ತಿದ್ದೇನೆ, ನಡೆಯುತ್ತಿದ್ದೇನೆ. ತಂದೆಯಿಂದ ನನ್ನಲ್ಲಿ ಈಗ ಪವರ್ಫುಲ್ ಆದಂತಹ ಶಕ್ತಿ ಬರುತ್ತಿದೆ ಎಂದುಕೊಳ್ಳುತ್ತಾ ಆ ಲೈಟನ್ನೇ ನಾವು ಎಲ್ಲೆಡೆ ಅನುಭವಕ್ಕೆ ತಂದುಕೊಳ್ಳುತ್ತಾ ಹೋಗಬೇಕು. ಅಂದರೆ ನನ್ನ ಈ ಶರೀರ, ಈ ಪಂಚತತ್ವದ ಶರೀರ ಲೈಟ್ ಸ್ವರೂಪದಲ್ಲಿದೆ. ಈ ಲೈಟ್ ಸ್ವರೂಪವೇ ಕುಳಿತುಕೊಂಡಿದೆ, ನಿಂತುಕೊಂಡಿದೆ, ಓಡಾಡುತ್ತಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಈ ಲೈಟ್ ಸ್ವರೂಪವೇ ಮಾಡುತ್ತಿದೆ. ನಿರಂತರವಾಗಿ ಕರ್ಮಯೋಗಿ ಜೀವನವನ್ನು ನಡೆಸಿಕೊಳ್ಳುತ್ತಾ ನಾವು ಲೈಟ್ನ ಸ್ವರೂಪದಲ್ಲಿಯೇ ಇದ್ದೇವೆ ಎಂದು ಭಾವಿಸುತ್ತಾ ಈ ಒಂದು ಅರಿವನ್ನು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಮೇಲೆ ಅಳವಡಿಸಿಕೊಳ್ಳುತ್ತಾ ಹೋಗಬೇಕು. ಇದರ ಅಭ್ಯಾಸವನ್ನು ನಾವು ಎಷ್ಟು ಮಾಡುತ್ತಾ ಹೋಗುತ್ತೇವೆಯೋ
ಅಷ್ಟು ಪವರ್ಫುಲ್, ಶಕ್ತಿಯುತ, ಪರಿಶುದ್ಧ ಲೈಟ್ನ ಸ್ವರೂಪವನ್ನು ನಾವು ಅನುಭವಕ್ಕೆ ತಂದುಕೊಳ್ಳುತ್ತಾ ಹೋಗುತ್ತೇವೆ. ಪರಮಪಿತ ತಂದೆಯ ದೃಷ್ಟಿ ಎಲ್ಲರ ಮೇಲಿದೆ. ಎಲ್ಲರನ್ನು ಪರಮಪಿತ ನೋಡುತ್ತಿದ್ದಾನೆ. ತಂದೆಯು ನಮ್ಮ ಒಂದೊಂದು ಸಂಕಲ್ಪವನ್ನು ತಿಳಿದುಕೊಳ್ಳುತ್ತಿದ್ದಾನೆ ಹಾಗೂ ಅದಕ್ಕೆ ಅನುಗುಣವಾಗಿ ನಮಗೆ ಸಂಕಲ್ಪಗಳನ್ನು ಕೊಡುತ್ತಾ ಹೋಗುತ್ತಿದ್ದಾನೆ. ಇಲ್ಲಿ ನಾವು ಚೆನ್ನಾಗಿ ಗಮನವಿಟ್ಟು ತಿಳಿದುಕೊಳ್ಳಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಸಂಕಲ್ಪವನ್ನು ನಾವು ತಂದೆಗೆ ಅರ್ಪಿಸಿದಾಗ ಪ್ರತಿಯೊಂದು ನಮ್ಮ ಸಂಕಲ್ಪ ಆ ತಂದೆ ನೀಡುವಂತಹ ಸಂಕಲ್ಪವೇ ಆಗುತ್ತದೆ. ಹಾಗೂ ಆ ಪರಮಪಿತ ತಂದೆಯ ಸಂಕಲ್ಪದಂತೆಯೇ ನಾನು ಕರ್ಮಯೋಗಿ ಜೀವನವನ್ನು ಬಾಳುತ್ತಾ ಹೋಗುತ್ತೇನೆ. ಇದರಿಂದ ನಾವು ಸದಾ ಹಗುರವಾಗಿರಬಹುದು. ಮನಸ್ಸು ಹಗುರವಾಗುತ್ತಾ ಹೋಗುತ್ತದೆ. ಸದಾ ಆನಂದದಲ್ಲಿ ತೇಲುತ್ತಾ ಹೋಗುತ್ತೇವೆ. ಹೀಗಾಗಿ ನಮ್ಮ ಒಂದೊಂದು ಸಂಕಲ್ಪದ ಮೇಲೂ ಸಹ ತಂದೆಯು ತನ್ನ ಗಮನವನ್ನು ನೆಟ್ಟಿದ್ದಾನೆ. ಪರಮಪಿತ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ಒಂದೊಂದು ಸಂಕಲ್ಪವನ್ನೂ ಸಹ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮೇಲೆ ಅಳವಡಿಸಿಕೊಂಡು ನೋಡಿ. ಪ್ರತಿಯೊಂದು ನಿಮ್ಮ ಸಂಕಲ್ಪವನ್ನು ಆ ಪರಮಪಿತ ತಂದೆಯೇ ಕೊಡುತ್ತಿದ್ದಾನೆ. ಇದರ ಬಗ್ಗೆ ನಿಮಗೆ ಎಳ್ಳಷ್ಟೂ ಸಂಶಯ ಬೇಡ. ನಮ್ಮ ಸಂಕಲ್ಪಗಳೇ ತಂದೆ ಸಮಾನವಾದಾಗ, ಅಂದರೆ ನಮ್ಮ ಸಂಕಲ್ಪಗಳೆಲ್ಲವೂ ವಿಶ್ವ ಪರಿವರ್ತನೆಯ, ವಿಶ್ವ ಕಲ್ಯಾಣಕಾರಿ ಸಂಕಲ್ಪಗಳೇ ಆಗಿದ್ದಾಗ ಹಾಗೂ ಸಂಪೂರ್ಣ ನಮ್ಮ ಭಾರತ ದೇಶವನ್ನು ನಾವು ಸುರಕ್ಷಿತವಾಗಿ ಇಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡಾಗ, ಸಂಪೂರ್ಣ ವಿಶ್ವದ ಬಗ್ಗೆ ಕಲ್ಯಾಣಕಾರಿ ಸಂಕಲ್ಪಗಳನ್ನೇ ಮಾಡಿಕೊಳ್ಳುತ್ತಾ ಹೋದಾಗ, ಅಂದರೆ ನಮ್ಮ ಸಂಕಲ್ಪಗಳೆಲ್ಲವೂ ವಿಶ್ವದ ಪರಿವರ್ತನೆಗಾಗಿಯೇ ಆದಾಗ, ನಮ್ಮ ಸಂಪೂರ್ಣ ಜವಾಬ್ದಾರಿಯು ಆ ತಂದೆಯೇ ತೆಗೆದುಕೊಳ್ಳುತ್ತಾನೆ. ಹೀಗಾಗಿ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ಪ್ರತಿಯೊಂದು ಕಾರ್ಯವನ್ನು ಸಹಜವಾಗಿ ಮಾಡುತ್ತಾ ಮುನ್ನಡೆಯಿರಿ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಮೆಹನತ್ ಔರ್ ಮುಷ್ಕಿಲ್ ಶಬ್ದ ಬಾಪ್ ಕೆ ಡಿಕ್ಷನರಿ ಮೇ ಹಿ ನಹಿ ಹೈ. ಅಂದರೆ ಕಷ್ಟ ಹಾಗೂ ಪರಿಶ್ರಮ ಅನ್ನುವುದು ತಂದೆಯ ಡಿಕ್ಷನರಿಯಲ್ಲಿಯೇ ಇಲ್ಲ, ತಂದೆಯ ಶಬ್ದಕೋಶದಲ್ಲಿಯೇ ಇಲ್ಲ ಅಂತಂದಾಗ, ಮೆಹನತ್ ಪರಿಶ್ರಮ ಅಂದರೆ ಇಲ್ಲಿ ನಾವು ಫರಿಷ್ಠಾ ಸ್ವರೂಪರಾಗುವಲ್ಲಿ, ಲೈಟ್ ಸ್ವರೂಪವನ್ನು ಧಾರಣೆ ಮಾಡುವಲ್ಲಿ ನಮಗೆ ಕಷ್ಟವಾಗಲಿ ಅಥವಾ ಬಹಳ ಪರಿಶ್ರಮ ಪಡುತ್ತಿದ್ದೇವೆ ಎನ್ನುವಂತಹ ಅನುಭವ ನಮಗೆ ಆಗಬಾರದು. ಅಂದರೆ ಫರಿಷ್ಠಾ ಸ್ವರೂಪದಲ್ಲಿರುವುದನ್ನು ನಾವು ಸಹಜವಾಗಿ ಅಭ್ಯಾಸ ಮಾಡುತ್ತಾ ಹೋಗಬೇಕು. ಇದಕ್ಕಾಗಿ ಕಷ್ಟಪಡುವ ಅಗತ್ಯವಿಲ್ಲ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವೂ ಸಹ ಆ ಪರಮಪಿತ ತಂದೆಯ ಸಮಾನ ಮಕ್ಕಳಾಗಿರುವಿರಿ. ಅಂದ ಮೇಲೆ ನೀವೂ ಸಹ ಈ ಪರಿಶ್ರಮ ಹಾಗೂ ಕಷ್ಟ ಎಂಬ ಶಬ್ದದಿಂದ ದೂರವೇ ಇದ್ದೀರಿ. ಅಂದರೆ ಯಾವುದಕ್ಕೂ ಸಹ ನೀವು ಬಹಳ ಕಷ್ಟಪಡುವಂತಹ ಅಗತ್ಯವಿಲ್ಲ. ಎಲ್ಲವೂ ಸರಳ ಸಹಜವಾಗಿ ತಾನಾಗಿಯೇ ಆಗುತ್ತದೆ. ತಂದೆಯ ಸ್ವರೂಪ ಧಾರಣೆ ಮಾಡುವುದು ನಿಮಗೆ ಕಷ್ಟಕರವಾಗಬಾರದು. ಅದು ಬಹಳ ಸರಳ ಪ್ರಕ್ರಿಯೆಯಾಗಬೇಕು. ತಂದೆಯ ಬಳಿ ಎಲ್ಲದಕ್ಕೂ ಸಂಪೂರ್ಣವಾದಂತಹ ಒಂದು ಪ್ಲ್ಯಾನಿಂಗ್ ಇದೆ. ಅಂದಮೇಲೆ ಮಕ್ಕಳೇ, ನೀವೇಕೆ ಪದೇ ಪದೇ ಚಿಂತೆಗೆ ಒಳಗಾಗುತ್ತೀರಿ? ಅಂದರೆ ಪರಿವರ್ತನೆ ಯಾವಾಗ ಆಗುವುದು, ಹೇಗೆ ಆಗುವುದು, ಇದರ ಬಗ್ಗೆ ನಿಮಗೆ ಚಿಂತೆ ಬೇಡ. ನೀವು ಸಂಪೂರ್ಣವಾಗಿ ಪರಮಪಿತ ತಂದೆಯ ಮೇಲೆ ವಿಶ್ವಾಸವನ್ನಿಟ್ಟು ಮುನ್ನಡೆಯಿರಿ, ಪುರುಷಾರ್ಥವನ್ನು ಮಾಡುತ್ತೀರಿ. ಪರಿವರ್ತನೆ ಎಂದೇ ಆಗಲಿ, ಹೇಗೆ ಆಗಲಿ, ಅದು ಕೇವಲ ನಿಮಗಾಗಿಯೇ ಆಗಲಿದೆ. ಪರಿವರ್ತನ್ ಕೇವಲ್ ಕೇವಲ್ ಔರ್ ಕೇವಲ್ ಸಿರ್ಫ್ ಬಚ್ಚೋಂ ಕೆ ಪರಿವರ್ತನ್ ಕೆ ಲಿಯೇ ಹಿ ಹೋಗಾ ಎನ್ನುತ್ತಿದ್ದಾರೆ ಬಾಪೂಜಿಯವರು. ಇಲ್ಲಿ ಬಾಪೂಜಿಯವರು ಕೇವಲ್ 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 ಎಂದು ಈ ಕೇವಲ್ ಅನ್ನುವಂತಹ ಶಬ್ದವನ್ನು 3 ಬಾರಿ ಹೇಳುತ್ತಿದ್ದಾರೆ. ಇದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ಪರಿವರ್ತನೆ ಎಂದೇ ಆಗಲಿ, ಅದು ಬೇಹದ್ ಮಕ್ಕಳಿಗಾಗಿಯೇ ಆಗಲಿದೆ.
ಅವರ ಒಳಿತಿಗಾಗಿ, ಅವರ ಕಲ್ಯಾಣಕ್ಕಾಗಿ ಪರಿವರ್ತನೆ ಆಗಲಿದೆ. ಉಳಿದಂತೆ ಜಗತ್ತಿನವರಿಗೆ ಇದು ನಿಧಾನಗತಿಯಲ್ಲಿ ಆಗಲಿದೆ. ಅಂದರೆ ಬೇಹದ್ ಮಕ್ಕಳ ಕಲ್ಯಾಣ, ಬೇಹದ್ ಮಕ್ಕಳ ಪರಿವರ್ತನೆ ಮೊದಲಿಗೆ ಆಗುವುದು, ನಂತರ ಜಗತ್ತಿನ ಪರಿವರ್ತನೆ ಆಗುವುದು. ಆದರೆ ಇದಕ್ಕಾಗಿ ನಾವು ಆನಂದವಾಗಿ, ಸರಳವಾಗಿ ಪುರುಷಾರ್ಥವನ್ನು ಮಾಡುತ್ತಿರಬೇಕು. ತಂದೆಯು ನಮಗಾಗಿ ಇಷ್ಟೆಲ್ಲ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾನೆ. ಪರಿವರ್ತನೆ ಆಗುವುದೇ ಆದರೆ ಮೊಟ್ಟ ಮೊದಲು ಮಕ್ಕಳ ಪರಿವರ್ತನೆ ಆಗುತ್ತಿದೆ ಎಂದು ಬಾಪೂಜಿ ಹೇಳ್ತಾ ಇದ್ದಾರೆ. ಅಂದ ಮೇಲೆ ನಾವು ಸಂಪೂರ್ಣ ನಿಶ್ಚಯ ಬುದ್ಧಿಯಿಂದ ತಂದೆ ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಯಬೇಕು. ಪರಿವರ್ತನೆಯಂತೂ ಆಗಿಯೇ ಆಗುತ್ತದೆ, ಆಗಿಯೇ ಬಿಟ್ಟಿದೆ, ಆಗುವುದರಲ್ಲಿಯೇ ಇದೆ. ಎಲ್ಲರಿಗಿಂತ ಮೊದಲು ಪರಿವರ್ತನೆ, ಬೇಹದ್ ಮಕ್ಕಳ ಪರಿವರ್ತನೆ ಆಗುವುದು, ನಂತರ ಜಗತ್ತಿನ ಕಲ್ಯಾಣ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो